ಋಗ್ವೇದದ ಒಂದು ಶ್ಲೋಕವನ್ನು ಆಧಾರವಾಗಿ ಇಟ್ಟುಕೊಂಡು ತೈತ್ರೇಯ ಬ್ರಾಹ್ಮಣ ಅನ್ನುವಂತಹ ಪುಸ್ತಕದಲ್ಲಿ ಮಹರ್ಷಿ ಸಯನಾಚಾರ್ಯರು ಬೆಳಕಿನ ವೇಗವನ್ನು ವಿವರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ಕಿಟ್ಟಿ. ಇನ್ನು ಮೂರನೇದಾಗಿ ನಾವು ಬೆಳಕಿನ ವೇಗದ ಬಗ್ಗೆ ನೋಡೋದಾದ್ರೆ, ನಾವು ಬೆಳಕಿನ ವೇಗವನ್ನು ಕಂಡುಹಿಡಿದಿದ್ದು ಯಾರು ಅಂದ್ರೆ ನಾವು ಡ್ಯಾನಿಶ್ ವಿಜ್ಞಾನಿಯಾದಂತಹ ಓಲೆ ರೋಮರ್ ಅವರ ಹೆಸರನ್ನ ಹೇಳ್ತೀವಿ. ಸತ್ಯ, ಬೆಳಕಿನ ವೇಗವನ್ನು ಕಂಡುಹಿಡಿದಿದ್ದು ಡ್ಯಾನಿಶ್ ವಿಜ್ಞಾನಿಯಾದಂತಹ ಓಲೆ ರೋಮರ್ ಅವರೇ. ಆದರೆ ಅವರಿಗಿಂತಲೂ ಸಾವಿರಾರು ವರ್ಷಗಳ ಮೊದಲೇ ಆದ್ರೆ ಋಗ್ವೇದದಲ್ಲಿ ಬೆಳಕಿನ ವೇಗದ ಬಗ್ಗೆ ವಿವರಣೆ ಇದೆ, ಋಗ್ವೇದದಲ್ಲಿ ಬೆಳಕಿನ ವೇಗದ ಬಗ್ಗೆ ವಿವರಣೆ ಇದೆ ಅನ್ನುವಂತ 100 ಆರ್ಟಿಕಲ್ಗಳು ಇಂಟರ್ನೆಟ್ ಅಲ್ಲಿ ನಮಗೆ ಸಿಗುತ್ತೆ. ಅದಾದ್ಮೇಲೆ ನನಗೆ ಅದ್ರ ಬಗ್ಗೆ ಇನ್ನು ಡೆಪ್ತ್ ಆಗಿ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು, ಋಗ್ವೇದದಲ್ಲಿ ಬೆಳಕಿನ ವೇಗದ ಬಗ್ಗೆ ವಿವರಣೆ ಇಲ್ಲ. ಬದಲಿಗೆ ಋಗ್ವೇದದ ಒಂದು ಶ್ಲೋಕವನ್ನು ಆಧಾರವಾಗಿ ಇಟ್ಟುಕೊಂಡು ತೈತ್ರೇಯ ಬ್ರಾಹ್ಮಣ ಅನ್ನುವಂತಹ ಪುಸ್ತಕದಲ್ಲಿ ಮಹರ್ಷಿ ಸಯನಾಚಾರ್ಯರು ಬೆಳಕಿನ ವೇಗವನ್ನ ವಿವರಿಸಿದ್ದಾರೆ. ಋಗ್ವೇದದ ಮೊದಲನೇ ಮಂಡಲದ 50ನೇ ಸೂಕ್ತದ 4ನೇ ಶ್ಲೋಕ ಈ ರೀತಿ ಇದೆ: ತರಣಿ ವಿಶ್ವದಶತೋ ಜಯೋತಿಷ್ಕೃ ದಸಿ ಸೂರ್ಯ ವಿಶ್ವಭಾಸಿ ರೋಚನಂ ಅಂತ. ಈ ಶ್ಲೋಕವನ್ನು ಆಧಾರವಾಗಿ ಇಟ್ಟುಕೊಂಡು ತೈತ್ರೇಯ ಬ್ರಾಹ್ಮಣ ಅನ್ನುವಂಥ ಪುಸ್ತಕದಲ್ಲಿ ಮಹರ್ಷಿ ಸಯನಾಚಾರ್ಯರು ಒಂದು ಶ್ಲೋಕವನ್ನು ನೀಡಿದ್ದಾರೆ. ಆ ಶ್ಲೋಕ ಯಾವ ರೀತಿ ಇದೆ ಅಂದ್ರೆ, ತಥಾಯಚ ಸ್ಮರ್ಯತೆ ಯೋಜನಾನಾನಂ ಸಹಸ್ರೇ ದ್ವೇ ಶತದ್ವೇ ಚ ಯೋಜನೇನ ಏಕಾನ್ನ ನಿಮಿಷದ ಕ್ರಮನ್ನ ನಮಸ್ತತೆ ಅಂತ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಕೇವಲ ಅರ್ಧ ನಿಮಿಷದಲ್ಲಿ 2202 ಯೋಜನೆಗಳನ್ನ ಕ್ರಮಿಸಬಲ್ಲ ಓ ಸೂರ್ಯದೇವ, ನಿನಗೆ ನಮಸ್ಕಾರ ಅಂತ. ನಾವು ಈ ಶ್ಲೋಕದಲ್ಲಿ 2 ಮಾಪನಗಳನ್ನ ನೋಡಬಹುದು. ಮೊದಲನೇದಾಗಿ ನಿಮಿಷ, ಮತ್ತೊಂದು ಯೋಜನ. ಇಲ್ಲಿ ನಿಮಿಷ ಅಂದ್ರೆ 60 ಸೆಕೆಂಡ್ಗಳಲ್ಲ, ಬದಲಿಗೆ 1 ನಿಮಿಷ ಅಂದ್ರೆ ವೇದ ವಿಜ್ಞಾನದ ಪ್ರಕಾರ 1 ನಿಮಿಷ ಅಂದ್ರೆ ಒಂದು ಬಾರಿ ಕಣ್ಣನ್ನು ಮಿಟುಕಿಸಲು ತೆಗೆದುಕೊಳ್ಳುವಂತಹ ಸಮಯ ಅಂದ್ರೆ 0.21 ಸೆಕೆಂಡ್ಗಳು. ನಮಗೆ ಈ ಯೋಜನದ ವಿವರಣೆ ನಮಗೆ ವಿಷ್ಣು ಪುರಾಣದಲ್ಲಿ ಸಿಗುತ್ತೆ. ವಿಷ್ಣು ಪುರಾಣದ ಪ್ರಕಾರ 4 ವಸ್ತುಗಳು ಸೇರಿದ್ರೆ 1 ಧನು, ಅಂತಹ 8000 ಧನುಗಳು ಸೇರಿದ್ರೆ 1 ಯೋಜನ ಆಗುತ್ತೆ. ಒಂದು ಧನುವಿನ ಉದ್ದ ಸುಮಾರು 6 ಅಡಿಗಳಾದ್ರೆ 8000 ಧನುಗಳ ಉದ್ದ 48,000 ಅಡಿಗಳಾಗುತ್ತೆ. ಆ 48,000 ಅಡಿಗಳನ್ನ ನಾವು ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ 14.6 ಕಿಲೋಮೀಟರ್ಗಳು ಬರುತ್ತೆ. ಅಂದ್ರೆ ಒಂದು ಯೋಜನ ಅಂದ್ರೆ 14.6 ಕಿಲೋಮೀಟರ್ಗಳು. ನಾನು ಈ ಯೋಜನದ ಮಾಹಿತಿಯನ್ನ ಇನ್ನೂ ಅನೇಕ ಸೋರ್ಸಸ್ಗಳ ಜೊತೆಗೆ ಸಹಿತ ಕಂಪೇರ್ ಮಾಡಿ ನೋಡಿದ್ರೆ ಆಗ್ಲೂ ಸಹಿತ ಒಂದು ಯೋಜನ ಅಂದ್ರೆ 14.6 ಕಿಲೋಮೀಟರ್ಗಳು ಅಂತಾನೆ ಬಂತು. ಈ ಸ್ಕ್ರೀನ್ ಮೇಲೆ ಬರ್ತಿದೆಯಲ್ಲ, ಇದು ನಮ್ಮ ಪುರಾತನ ಭಾರತೀಯರು ಉದ್ದವನ್ನು ಅಳೆಯಲು ಬಳಸಿದಂತಹ ಮಾಪನಗಳು. ಇದರ ಪ್ರಕಾರವೂ ಸಹಿತ ಒಂದು ಯೋಜನ ಅಂದ್ರೆ 14.6 ಕಿಲೋಮೀಟರ್ಗಳೇ. ನಾವು ಈಗ ಇಲ್ಲಿ ಬೆಳಕಿನ ವೇಗವನ್ನು ಕಂಡುಹಿಡಿಯಬೇಕಂದ್ರೆ ನಮಗೆ ಇಲ್ಲಿ ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಬರುತ್ತೆ. ಈ ಸಿಂಪಲ್ ಮ್ಯಾಥಮೆಟಿಕ್ಸ್ ಅನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಇನ್ನೊಮ್ಮೆ ಆ ಶ್ಲೋಕದ ವಿವರಣೆಯನ್ನು ನೋಡೋಣ. ಆ ಶ್ಲೋಕದ ವಿವರಣೆ ಇರುವಂತದ್ದೇನು, ಕೇವಲ ಅರ್ಧ ನಿಮಿಷದಲ್ಲಿ 2202 ಯೋಜನೆಗಳನ್ನ ಕ್ರಮಿಸಬಲ್ಲ ಓ ಸೂರ್ಯದೇವ, ನಿನಗೆ ನಮಸ್ಕಾರ ಅಂತ. ಅರ್ಧ ನಿಮಿಷದಲ್ಲಿ 2202 ಯೋಜನೆಗಳನ್ನ ಕ್ರಮಿಸಬಹುದಾದ್ರೆ 1 ನಿಮಿಷದಲ್ಲಿ ಅದಕ್ಕೆ ಡಬಲ್ ಅಂದ್ರೆ 4404 ಯೋಜನೆಗಳನ್ನ ಕ್ರಮಿಸುತ್ತೆ. ಒಂದು ಯೋಜನ ಅಂದ್ರೆ 14.6 ಕಿಲೋಮೀಟರ್ಗಳಾದ್ರೆ 4404 ಯೋಜನೆಗಳು ಅಂದ್ರೆ 64,298.4 ಕಿಲೋಮೀಟರ್ಗಳು. ವೇದಗಳ ಪ್ರಕಾರ 1 ನಿಮಿಷ ಅಂದ್ರೆ 0.21 ಸೆಕೆಂಡ್ಗಳು. ನಾವೀಗ ವೇಗವನ್ನ ಕಂಡುಹಿಡಬೇಕು. ವೇಗವನ್ನ ಕಂಡುಹಿಡಿಯಲಿಕ್ಕೆ ಫಿಸಿಕ್ಸ್ ಅಲ್ಲಿ ಒಂದು ಸಿಂಪಲ್ ಸೂತ್ರ ಇದೆ. ಈ ಸೂತ್ರ ಎಲ್ಲರಿಗೂ ಗೊತ್ತೇ ಇರುತ್ತೆ, v = d/t ಅಂತ. v ಅಂದ್ರೆ ವೇಗ, d ಅಂದ್ರೆ ಚಲಿಸಿದ ದೂರ, ಟಿ ಅಂದ್ರೆ ತೆಗೆದುಕೊಂಡ ಕಾಲ ಅಂತ. ಇಲ್ಲಿ ಚಲಿಸಿದ ದೂರ ಎಷ್ಟು? 64,298.4 ಕಿಲೋಮೀಟರ್ಗಳು. ತೆಗೆದುಕೊಂಡ ಕಾಲ ಎಷ್ಟು? 1 ನಿಮಿಷ. ಅಂದ್ರೆ ವೇದ ವಿಜ್ಞಾನದ ಪ್ರಕಾರ 1 ನಿಮಿಷ ಅಂದ್ರೆ ಎಷ್ಟು? 0.21 ಸೆಕೆಂಡ್ಗಳು. ಇದರ ಟೋಟಲ್ ಆನ್ಸರ್ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ 3,06,182.85 ಕಿಲೋಮೀಟರ್ ಪರ್ ಸೆಕೆಂಡ್ಗಳು. ದಿಸ್ ಇಸ್ ವೆರಿ ಶಾಕಿಂಗ್. ಯಾಕೆ ಅಂದ್ರೆ ಆಧುನಿಕ ವಿಜ್ಞಾನದ ಪ್ರಕಾರವೂ ಸಹಿತ ಬೆಳಕಿನ ವೇಗ 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ಗಳೇ. ವೇದ ವಿಜ್ಞಾನದ ಪ್ರಕಾರವೂ ಕೂಡ ಬೆಳಕಿನ ವೇಗ 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ಗಳೇ. ನಾವು ಎಕ್ಸಾಕ್ಟ್ ಬೆಳಕಿನ ವೇಗ ಎಷ್ಟು ಅಂತ ನೋಡೋದಾದ್ರೆ 2,99,792.458 ಕಿಲೋಮೀಟರ್ ಪರ್ ಸೆಕೆಂಡ್ಗಳು. ನಾವು ತೈತ್ರೇಯ ಬ್ರಾಹ್ಮಣದಲ್ಲಿ ನೀಡಿರುವಂತಹ ಬೆಳಕಿನ ವೇಗವನ್ನು ಆಧುನಿಕ ವಿಜ್ಞಾನದ ಅಕ್ಯುರೇಟ್ ಬೆಳಕಿನ ವೇಗದ ಜೊತೆಗೆ ಕಂಪೇರ್ ಮಾಡಿದ್ರು ಸಹಿತ ಇದು 98% ಅಕ್ಯುರೇಟ್ ಆಗಿ ಬರ್ತಾ ಇದೆ. ಅಂದ್ರೆ ಫಿಸಿಕ್ಸ್ ನ ಪ್ರಕಾರ ಅಥವಾ ನಾವು ಸೈನ್ಸ್ ಅಲ್ಲಿ ಸಾಮಾನ್ಯವಾಗಿ ನಾವು ಯಾವುದೇ ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರು ಸಹಿತ ಯಾವ್ದಾದ್ರು 95% ಅಕ್ಯುರೇಟ್ ಬಂತು ಅಂದ್ರೆ ದಟ್ಸ್ ವೆರಿ ಗುಡ್ ಅಂತ ನಾವು ವೆರಿ ಗುಡ್ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದ್ರೆ ಇಲ್ಲಿ 98% ಅಕ್ಯುರೇಟ್ ಆಗಿ ಬರ್ತಾ ಇದೆ. ದಿಸ್ ಇಸ್ ರಿಯಲಿ ಶಾಕಿಂಗ್. ಯಾಕೆ ಅಂದ್ರೆ ಅವರು ಬೆಳಕಿನ ವೇಗವನ್ನ ಯಾವ ರೀತಿ ಕಂಡುಹಿಡಿದ್ರು, ಹೆಂಗ್ ಕಂಡುಹಿಡಿದ್ರು, ಯಾವ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ರು, ಇಷ್ಟು ಅಕ್ಯುರೇಟ್ ಆಗ್ಬೋದು. 98% ಅಕ್ಯುರೇಸಿ ಇಸ್ ನಾಟ್ ಅ ಜೋಕ್. ಅದು ಬೆಳಕಿನ ವೇಗವನ್ನ ಕಂಡುಹಿಡಿಯೋದ್ರಲ್ಲಿ. ಬೆಳಕು ಅಂದ್ರೆ ಜಗತ್ತಲ್ಲಿ ಅತ್ಯಂತ ವೇಗವಾಗಿ ಚಲಿಸುವಂತದ್ದು ಬೆಳಕು. ಆ ಬೆಳಕಿನ ವೇಗವನ್ನು ಕಂಡುಹಿಡಿಯುವಂಥದ್ರಲ್ಲಿ ಯಾವುದೇ ಟೆಕ್ನಾಲಜಿ ಇಲ್ಲದಂತ ಕಾಲದಲ್ಲಿ ಅವ್ರು ಹೆಂಗ್ ಕಂಡುಹಿಡಿದ್ರು ಅನ್ನುವಂಥದ್ದೇ ಇಲ್ಲಿ ಸೋಜುಗದ ವಿಷಯ. ಈಗ ನಾವು 4ನೇದಾಗಿ ಆಕಾಶಕಾಯಗಳ ಪ್ರಕಾಶಕತೆಯ ಬಗ್ಗೆ ನೋಡೋಣ. ಅಂದ್ರೆ ಲುಮಿನೋಸಿಟಿ ಆಫ್ ದಿ ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ನ ಬಗ್ಗೆ ನೋಡೋಣ. ಇದು ಖಗೋಳಕ್ಕೆ ಸಂಬಂಧಿಸಿರುವಂತಹ ವಿಷಯ.
ಇದು ನನ್ನ ಪರ್ಸನಲ್ ಫೇವ್ರೆಟ್ ವಿಷಯ. ಯಾಕೆಂದರೆ ನಾನು ಏಳನೇ ಕ್ಲಾಸ್ 8ನೇ ಕ್ಲಾಸ್ 9ನೇ ಕ್ಲಾಸಲ್ಲಿ ಇದ್ದಾಗಿಂದಲೂ ಸಹಿತ ಪ್ರತಿದಿನ ನಾನು ಆಕಾಶವನ್ನು ನೋಡ್ತಾ ಇದ್ದೆ, ಅಂದರೆ ಸ್ಕೈ ವಾಚ್ ಮಾಡ್ತಿದ್ದೆ. ಅಲ್ಲಿ ಆಕಾಶದಲ್ಲಿ ನಕ್ಷತ್ರ ಪುಂಜಗಳನ್ನು ಗುರುತಿಸ್ತದೆ. ಅದೇ ಅದಾದ್ಮೇಲೆ ಆಕಾಶದಲ್ಲಿ ಏನೇನು ಬದಲಾವಣೆಗಳಾಗ್ತವೆ ಅನ್ನೋಂಥದ್ದನ್ನು ಸಹಿತ ನಾನು ಅದನ್ನು ನೋಟ್ ಮಾಡ್ತಾ ಇದ್ದೆ. ನಾನು ಅದರ ಕೆಲವೊಂದು ಫೋಟೋಗಳನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಈ ಫೋಟೋಗಳು ಆ್ಯಕ್ಚುಲಾಗಿ ಇದು ನನ್ನ ಹತ್ರ ತುಂಬ ಜಾಸ್ತಿ ಪುಸ್ತಕಗಳಿದ್ದಾವೆ. ಆ ಪುಸ್ತಕಗಳಿಲ್ಲ ನನ್ನ ಊರಲ್ಲಿ, ನಮ್ಮ ಮನೆಯಲ್ಲಿ ಇರೋ ಕಾರಣದಿಂದಾಗಿ ನಾನು ಸ್ವಿಟ್ಜರ್ಲೆಂಡ್ನ ಸರ್ನ್ ಅಂತ ಒಂದು ರಿಸರ್ಚ್ ಪ್ರೋಗ್ರಾಮ್ ಬರುತ್ತೆ. ಸರ್ನ್ ಅಂದರೆ ಅದು ಫ್ರೆಂಚ್ ಲ್ಯಾಂಗ್ವೇಜಲ್ಲಿ ಏನೋ ಇದೆ, ಅದರ ಫುಲ್ ಫಾರ್ಮ್. ಅಂದರೆ ಇಂಗ್ಲೀಷ್ನ ಫುಲ್ ಫಾರ್ಮ್ ಏನಂದರೆ ಯುರೋಪಿಯನ್ ಕೌನ್ಸಿಲ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ ಅಂತ. ಅದಕ್ಕೆ ನಾನು ಅಪ್ಲೈ ಮಾಡಿದಾಗ ಅದರಲ್ಲಿ ನಾನು ಗೂಗಲ್ ಡ್ರೈವ್ನ ಲಿಂಕ್ ಮಾಡಿ ಅದನ್ನು ಅವರಿಗೆ ಶೇರ್ ಮಾಡಿದೆ. ಆ ಲಿಂಕ್ ನನಗೆ ಸಿಗಿದೆ. ಅದರಲ್ಲಿ ಏನೇನಿದೆ ಅದಷ್ಟೇ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು 11/12/2016 9:03 ಅಂದರೆ ರಾತ್ರಿ 9:03 ಚಂದ್ರನ ಸುತ್ತ ಒಂದು ರೌಂಡ್ ಸ್ಟ್ರಕ್ಚರ್ ಫಾರ್ಮ್ ಆಗ್ತಿದೆ. ಅದಾದ್ಮೇಲೆ ಅದು 9:13 ಇತ್ತು. ಅದಾದ್ಮೇಲೆ ಅದೆಲ್ಲ ಡಿಸ್ಟ್ರಕ್ಚರ್ ಆಗುತ್ತೆ ಅಂತ ಅನ್ನೋಂಥದ್ದನ್ನು ಸಹಿತ ನಾನು ಈ ಫೋಟೋದಲ್ಲಿ ಬಂದಿದೆ. ಆ ಫೋಟೋ ಸಿಕ್ಕಿದೆ. 25/11/2016 7:16 ಏನೋ ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಏನೋ ಹೋಗಿದೆ ಅನ್ನೋಂಥದ್ದನ್ನು ಬರ್ತೀನಿ. ಅದು ಏನೋ ಹೋಗಿಲ್ಲ, ಈ ಉಳಿಕೆಗಳು, ಈ ನಕ್ಷತ್ರ ಬೀಳುತ್ತೆ ಅಂದ್ರಲ್ಲ, ಆ ಥರ ಅದು ಉತ್ತರದಿಂದ ದಕ್ಷಿಣ ದಿಕ್ಕಿಗೆ ಹೋಗಿತ್ತು ಅನ್ನೋಂಥದ್ದನ್ನು ನಾನು ಗಮನಿಸಿದೆ. ಅದನ್ನು ಸಹಿತ ಅದನ್ನು ಬರ್ತೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ಏನು ಬರ್ತಿದೆ ಅದನ್ನು ಸ್ಕ್ರೀನ್ ಶಾಟ್ ತಗೊಂಡು ಹೋದ್ರೆ ನಿಮ್ಗೂ ಒಂದ್ಸಲ ಅಂದರೆ ಅದರಲ್ಲಿ ನಿಮ್ಗೂ ಏನಾದ್ರೂ ಒಂದು ಹೊಸ ಐಡಿಯಾ ಬಂದರೂ ಬರ್ಬೋದು. ಅದರಿಂದ ನೀವು ಏನಾದ್ರೂ ಇನ್ವೆಂಟ್ ಮಾಡ್ಬೋದು. ಯಾವುದೂ ಅಸಾಧ್ಯ ಏನಲ್ಲ. ಇನ್ನು ನನ್ನ ಜೀವನದ ಮೋಸ್ಟ್ ಶಾಕಿಂಗ್ ವಿಷಯ ಏನಂದರೆ, ನಾವೆಲ್ಲರೂ ಸಹಿತ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ನ ಡಿರವೇಷನನ್ನು, ಅಂದರೆ ನ್ಯೂಟನ್ನ ಚಲನೆಯ 2ನೇ ನಿಯಮದ ಡಿರವೇಷನನ್ನು ನಾವು ಸೆಕೆಂಡ್ PUCನಲ್ಲಿ ಮಾಡ್ತೀವಿ. ಆದರೆ ನಾನು ಅದನ್ನು 9ನೇ ಕ್ಲಾಸಲ್ಲಿ ಇದ್ದಾಗಲೇ ಮಾಡಿದ್ದೀನಿ. ಹೌದು, ನಾನು ಏನನ್ನು 9ನೇ ಕ್ಲಾಸಲ್ಲಿ ಇದ್ದಾಗಲೇ ಪ್ರೂವ್ ಮಾಡಿದ್ದೀನಿ. ನಾನು ಅದನ್ನು ಬಂದು ಸೆಕೆಂಡ್ PUCನಲ್ಲಿ ನಾನು ಮತ್ತೆ ಓದ್ತಾ ಇದ್ದೀನಿ. ನನಗೂ ಸಹಿತ ಗೊತ್ತಿರಲಿಲ್ಲ. ಅದು ನನ್ನ ಸ್ವಂತ ಇಮ್ಯಾಜಿನೇಷನಿಂದ, ನನ್ನ ಸ್ವಂತ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸಿಂದ ನಾನು ಮಾಡಿರೋಂಥ ಡಿರವೇಷನ್ನು. ಇಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಕೇಳ್ಬೋದು, ಅದು F=mv ಅಲ್ಲ, F=ma. ಅಂದರೆ ನೀನು ಆಕ್ಸಲರೇಷನ್ ಬದಲಿಗೆ ವೆಲಾಸಿಟಿಯನ್ನು ಬರ್ತಿದ್ಯಾ ಅಂತ. ಅದು ನಾನು V ಬರ್ತಿದ್ದೀನಿ ಸತ್ಯ, ಆದರೆ ವಿನ ಅರ್ಥ ವೆಲಾಸಿಟಿ ಅಲ್ಲ, ಬದಲೇ ಆಕ್ಸಲರೇಷನ್. ನಾನಿಲ್ಲಿ ಅದನ್ನೇನು ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇಲ್ಲ. ಆ ಫಾರ್ಮುಲಾದ ಮೇಲ್ಭಾಗದಲ್ಲಿ ನಾನು ಕ್ಲಿಯರ್ ಆಗಿ ಸ್ಟೇಟ್ಮೆಂಟನ್ನು ಬರ್ತಿದ್ದೀನಿ ನೋಡ್ರಿ. ಕಾಯದ ವೇಗವು ಬಲಪ್ರಯೋಗಕ್ಕೆ ನಿಧಾನಪಥದಲ್ಲಿಯೂ ಮತ್ತು ರಾಶಿಗೆ ವಿರಾಮಾನ ಪಥದಲ್ಲಿಯೂ ಇರುತ್ತದೆ ಅನ್ನೋಂಥದ್ದನ್ನು ಬರ್ತೀನಿ. ಆದರೆ ಇದರ ಅರ್ಥ ಅಂದರೆ ನಾನು ಓದಿದ್ದು ಕನ್ನಡ ಮೀಡಿಯಮಲ್ಲಿ, ಆದರೆ ನಾನು ಅದನ್ನು ಕನ್ನಡದಲ್ಲೇ ಬರ್ತಿದ್ದೀನಿ, ನೇರಾನುಪಾತ ವಿಲೋಮಾನುಪಾತ ಅಂತ. ಇದರ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಏನಿಲ್ಲ. ಸ್ಪೀಡ್ ಆಫ್ ದಿ ಆಬ್ಜೆಕ್ಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಫೋರ್ಸ್ ಅಪ್ಲೈಡ್ ಆನ್ ಇಟ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಮಾಸ್. ಇಲ್ಲಿ ಸ್ಪೀಡ್ ವೇರಿ ಆದರೆ ಆಕ್ಸಲರೇಷನ್ ಬದೇ ಬರ್ತದೆ. ಆದರೆ ಆಕ್ಸಲರೇಷನ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ಸ್ಪೀಡ್ ಆರ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತಲೇ ಇರೋದು. ಆ ಕಾರಣದಿಂದಾಗಿ ಅಲ್ಲಿ V ಅಂದರೆ ಆಕ್ಸಲರೇಷನ್ ಅಂತಾರೆ. ಅಲ್ಲಿ ನೋಡಿದ್ರೆ ಆ ಫಾರ್ಮುಲಾ ಕರೆಕ್ಟಾಗೇ ಇದೆ. ಅದನ್ನ ಬಿಟ್ಟು ನಾವೀಗ ಆಕ್ಚುಯಲ್ ಟಾಪಿಕ್ಗೆ ಬರೋದಾದ್ರೆ, ಈ ಆಕಾಶಕಾಯಗಳನ್ನು ನಾವು 2 ಭಾಗಗಳಾಗಿ ವಿಭಾಗಿಸ್ತೀವಿ. ಮೊದಲನೇದಾಗಿ ಸ್ವಯಂ ಪ್ರಕಾಶಿತ ಕಾಯಗಳು ಅಥವಾ ಸೆಲ್ಫ್ ಲುಮಿನಸ್ ಬಾಡೀಸು, ಮತ್ತೊಂದು ಸ್ವಯಂ ಪ್ರಕಾಶಿತವಲ್ಲದ ಕಾಯಗಳು ಅಥವಾ ನಾನ್ ಸೆಲ್ಫ್ ಲುಮಿನಸ್ ಬಾಡೀಸ್ ಅಂತ. ಇಲ್ಲಿ ಸ್ವಯಂ ಪ್ರಕಾಶಿತ ಕಾಯಗಳು ಅಂದ್ರೆ ಏನಿಲ್ಲ, ಯಾವ ಆಕಾಶ ಕಾಯಗಳು ತಮ್ಮ ಸ್ವಂತ ಬೆಳಕಿನಿಂದ ಪ್ರಜ್ವಲಿಸ್ತವೋ, ಅಂದರೆ ಅವುಗಳ ಬೆಳಕನ್ನು ಅವೇ ಪ್ರೊಡ್ಯೂಸ್ ಮಾಡಿ ಅದರಿಂದ ಪ್ರಜ್ವಲಿಸ್ತವೋ ಅವಕ್ಕೆ ಸ್ವಯಂ ಪ್ರಕಾಶಿತ ಕಾಯಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸೂರ್ಯ ಏನು ಮಾಡ್ತಾನೆ, ಸೂರ್ಯನಲ್ಲಿ ನ್ಯೂಕ್ಲಿಯರ್ ಸಮ್ಮಿಳನ ಕ್ರಿಯೆ ನಡೆಯುತ್ತೆ. ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ನಡೆಯೋದ್ರಿಂದ ಸೂರ್ಯನಲ್ಲಿ ಶಕ್ತಿ ಉತ್ಪನ್ನ ಆಗುತ್ತೆ. ಆ ಶಕ್ತಿ ಬೆಳಕಿನ ರೂಪದಲ್ಲಿ ಬರುತ್ತೆ. ಆದ್ದರಿಂದ ಸೂರ್ಯ ಪ್ರಜ್ವಲಿಸ್ತಾನೆ. ಅಂದರೆ ಸೂರ್ಯ ತನ್ನ ಸ್ವಂತ ಬೆಳಕಿನಲ್ಲಿ, ತಾನು ಸ್ವಂತ ಪ್ರೊಡ್ಯೂಸ್ ಮಾಡಿದಂಥ ಬೆಳಕಿನಲ್ಲಿ ಪ್ರಜ್ವಲಿಸ್ತಾನೆ. ಆದ್ದರಿಂದ ಸೂರ್ಯನ್ ಸ್ವಯಂ ಪ್ರಕಾಶಿತ ಕಾಯ. ಸ್ವಯಂ ಪ್ರಕಾಶಿತ ಕಾಯ ಅಂದರೆ ಏನಿಲ್ಲ, ಯಾವ ಆಕಾಶ ಕಾಯಗಳು ತಮ್ಮ ಸ್ವಂತ ಬೆಳಕಿನಿಂದ ಪ್ರಜ್ವಲಿಸ್ತಾವೋ ಅವು ಸ್ವಯಂ ಪ್ರಕಾಶಿತ ಕಾಯಗಳು. ಈ ಸ್ವಯಂ ಪ್ರಕಾಶಿತವಲ್ಲದ ಕಾಯಗಳು ಅಂದರೆ ಏನಿಲ್ಲ, ಯಾವ ಆಕಾಶ ಕಾಯಗಳು ಸ್ವಯಂ ಪ್ರಕಾಶಿತ ಕಾಯಗಳ ಬೆಳಕು ತಮ್ಮ ಮೇಲೆ ಬಿದ್ದಾಗ ಅದನ್ನು ಪ್ರತಿಫಲಿಸಿ ಪ್ರಜ್ವಲಿಸ್ತಾವೋ ಅದನ್ನು ಸ್ವಯಂ ಪ್ರಕಾಶಿತವಲ್ಲದ ಕಾಯಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಚಂದ್ರ, ಇಲ್ಲಿ ಸೂರ್ಯನ ಹೊಡಿತಾನೆ, ಚಂದ್ರನ ಹೊಡಿತಾನೆ. ಆದರೆ ಡಿಫ್ರೆನ್ಸ್ ಏನು, ಸೂರ್ಯ ಸ್ವಯಂ ಪ್ರಕಾಶಿತ ಕಾಯ, ಆದರೆ ಸೂರ್ಯ ತನ್ನ ಸ್ವಂತ ಬೆಳಕಿನಿಂದ ಪ್ರಜ್ವಲಿಸ್ತಾನೆ. ಆದರೆ ಚಂದ್ರ ಯಾವ ರೀತಿ ಬೆಳಿತಾನೆ ಅಥವಾ ಪ್ರಜ್ವಲಿಸ್ತಾನೆ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳುತ್ತೆ, ಆ ಬಿದ್ದಂಥ ಬೆಳಕನ್ನು ಪ್ರತಿಫಲಿಸುವುದರ ಮೂಲಕ ಚಂದ್ರ ಹೊಡಿತಾನೆ. ಆ ಕಾರಣದಿಂದ ಈ ಚಂದ್ರ ತನ್ನ ಸ್ವಂತ ಬೆಳಕಿನಿಂದ ಹೊಳೆಯೋದಿಲ್ಲ. ಆ ಕಾರಣದಿಂದಾಗಿ ಇಲ್ಲಿ ಚಂದ್ರ ಸ್ವಯಂ ಪ್ರಕಾಶಿತವಲ್ಲದ ಕಾಯ. ಈ ಆಕಾಶಕಾಯಗಳ ಪ್ರಕಾಶಕತೆಯ ಬಗ್ಗೆ ನಮಗೆ ವೇದಗಳಲ್ಲಿ ಅಥವಾ ನಮ್ಮ ಭಾರತೀಯ ಶಾಸ್ತ್ರಗಳಲ್ಲಿ ಎಲ್ಲಿ ವಿವರಣೆ ನೀಡಿದೆ ಅನ್ನುವಂಥದ್ದು ಈ ಮುಂದೆ ಬರುತ್ತೆ. ಅದಕ್ಕಿಂತ ಮೊದಲನೇದಾಗಿ ಸೂರ್ಯನ ಬೆಳಕಿನ ಗೋಚರ ಸ್ಪೆಕ್ಟ್ರಮ್ನ ಬಗ್ಗೆ ನೋಡೋಣ. ಅಂದರೆ ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳಿದೆ ಅನ್ನುವಂಥದ್ದನ್ನ 1665ರಲ್ಲಿ ಸರ್ ಐಸಾಕ್ ನ್ಯೂಟನ್ ಅವರು ಮೊಟ್ಟ ಮೊದಲ ಬಾರಿಗೆ ವಿವರಿಸಿದರು ಅನ್ನುವಂಥದ್ದನ್ನ ನಾವು ನಮ್ಮ ಎಲ್ಲ ಪಠ್ಯಪುಸ್ತಕಗಳಲ್ಲಿ ಓದಿದ್ದೇವೆ. ಆದರೆ ಸರ್ ಐಸಾಕ್ ನ್ಯೂಟನ್ ಅವರಿಗಿಂತಲೂ ಸಾವಿರಾರು ವರ್ಷಗಳ ಮೊದಲೇ ವೇದಗಳಲ್ಲಿ ಇದರ ಬಗ್ಗೆ ವಿವರಣೆ ಇದೆ ಅಂದರೆ ನೀವು ನಂಬಲೇಬೇಕು.
ಹೌದು, ಋಗ್ವೇದದ 1ನೇ ಮಂಡಲದ 50ನೇ ಸೂಕ್ತದ 8ನೇ ಶ್ಲೋಕ ಹೇಳುತ್ತೆ, ಸಪ್ತತ್ವ ಹರಿತೋರತೆ ವಹಂತಿ ದೇವೋ ಸೂರ್ಯ ಸೌಚಿಕ್ಷಂ ವಿಚಾಕ್ಷಣ. ಇದರ ಅರ್ಥ ಏನು ಅಂದ್ರೆ, ದೈವತೆ ಮತ್ತು ಬೆಳಕನ್ನು ಹರಡುವಂತಹ ಸೂರ್ಯ 7 ಕುದುರೆಗಳುಳ್ಳಂತಹ ರಥದಲ್ಲಿ ಬರ್ತಾನೆ ಅನ್ನೋವಂಥದ್ದು. ಇಲ್ಲಿ ನೀವು ಕೇಳಬಹುದು, ಇಲ್ಲಿ ಸೂರ್ಯನ ರಥದಲ್ಲಿ 7 ಕುದುರೆಗಳಿದೆ ಅನ್ನೋಂಥದ್ದು ಅಷ್ಟೇನೆ ಹೇಳಿದಾರೆ ಹೊರತು ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳಿದೆ ಅನ್ನೋಂಥದ್ದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ. ಹೌದು, ಸತ್ಯ ನೀವು ಹೇಳ್ತಾ ಇರುವಂತದ್ದು. ಇಲ್ಲಿ ಕೇವಲ ಸೂರ್ಯನ ರಥದಲ್ಲಿ 7 ಕುದುರೆಗಳಿದೆ ಅನ್ನೋದಷ್ಟೇ ವಿವರಿಸಲಾಗಿದೆ, ಬದಲಿಗೆ ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳಿದೆ ಅನ್ನೋಂಥದ್ದನ್ನ ವಿವರಿಸಿಲ್ಲ. ವೇದಗಳು ನಮ್ಮ ದೇಶದ್ದೇ ಆಗಿರ್ಬೋದು, ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತದ್ದೇ ಆಗಿರ್ಬೋದು, ಆದರೂ ಸಹಿತ ನಾವು ವಿಜ್ಞಾನ ಎಲ್ಲರಿಗೂ ವಿಜ್ಞಾನವೇ. ಆದ್ದರಿಂದ ನಾವು ಇಲ್ಲಿ ಸತ್ಯವನ್ನ ಮ್ಯಾನಿಪುಲೇಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಇಲ್ಲಿ ಈ ಶ್ಲೋಕವನ್ನ ಇಟ್ಕೊಂಡು ಯಾರಾದ್ರೂ ಸಹಿತ ನಿಮ್ಗೆ ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳಿದೆ ಅನ್ನುವಂಥದ್ದನ್ನ ಹೇಳಿದ್ರೆ ಅದು ತಪ್ಪು. ಬದಲಿಗೆ ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳಿದೆ ಅನ್ನುವಂಥದ್ದನ್ನ ನಮ್ಗೆ ಅಥರ್ವರ್ಣ ವೇದದಲ್ಲಿ ಇದರ ಬಗ್ಗೆ ಎಕ್ಸಾಕ್ಟ್ ವಿವರಣೆ ಸಿಗುತ್ತೆ. ಅಥರ್ವರ್ಣ ವೇದದ 17ನೇ ಖಂಡದ 10ನೇ ಸೂಕ್ತದ 17ನೇ ಶ್ಲೋಕದ ಮೊದಲ ಪಾದ ಇರುತ್ತೆ, ಅವಧಿವಸ್ತರಾಯಂತಿ ಸಪ್ತ ಸೂರ್ಯಾಯ ರಮ್ಯ ಅಂತ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಸೂರ್ಯನ 7 ರಶ್ಮಿಗಳು ಅಥವಾ ಸೂರ್ಯನ 7 ಕಿರಣಗಳು ಆಕಾಶದಿಂದ ಬರ್ತವೆ ಅನ್ನುವಂಥದ್ದು ನಮ್ಗೆ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಸೂರ್ಯನ ಬೆಳಕಿನಲ್ಲಿ 7 ಬಣ್ಣದ ಕಿರಣಗಳಿದ್ದಾವೆ ಅನ್ನುವಂಥದ್ದನ್ನ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅಥರ್ವರ್ಣ ವೇದ ವಿವರಿಸ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಅಥರ್ವರ್ಣ ವೇದದಲ್ಲಿ ಅಷ್ಟೇ ಅಲ್ಲ, ಅರುಣ ಪ್ರಶ್ನದಲ್ಲಿಯೂ ಸಹಿತ ಇದರ ಬಗ್ಗೆ ವಿವರಣೆ ಇದೆ. ಹೌದು, ಅರುಣ ಪ್ರಶ್ನದ 3ನೇ ಅನುವಾಗದ ಒಂದು ಶ್ಲೋಕ ಇದೆ. ಆ ಶ್ಲೋಕವನ್ನು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನೋಡಿ. ನನಗೆ ಈ ಶ್ಲೋಕವನ್ನು ಬಿಡಿಸ್ಲಿಕ್ಕೆ ಕಷ್ಟ ಆಯ್ತು. ಆಗ ನಾನು ಏನ್ ಮಾಡಿದೆ ಅಂದ್ರೆ, ಯಾರು ಸೈನ್ಸ್ ಬ್ಯಾಕ್ಗ್ರೌಂಡ್ ಅನ್ನ ಹೊಂದಿರುವಂತಹ ಸಂಸ್ಕೃತ ಪಂಡಿತರು ಯಾರು ಈ ಶ್ಲೋಕವನ್ನು ಬಿಡಿಸಿದ್ದಾರೆ ಅಂತ ನೋಡಿದಾಗ ನನಗೆ ಆಗ ಸಿಕ್ಕಿತ್ತು ವೇದ ಕುಲವರಾಯರ್ ಅನ್ನುವಂಥವ್ರು. ಅವರು MBBS ಪದವೀಧರರು ಹೌದು, ಮತ್ತೆ ಅವರು ಸಂಸ್ಕೃತ ಪಂಡಿತರು ಹೌದು. ಅವರು ಈ ಶ್ಲೋಕವನ್ನು ಈ ರೀತಿಯಾಗಿ ಬಿಡಿಸ್ತಾರೆ, ಸಾಕಂ ಜನಂ ಸಪ್ತಂ ಅಹೋರ್ ಏಕಜಂ ಅಂತ. ಇವರೊಬ್ಬರೆಲ್ಲ ಈ ರೀತಿ ಬಿಡಿಸಿರುವಂಥದ್ದು, ತುಂಬಾ ಜನ ಇದೇ ರೀತಿ ಬಿಡಿಸಿದ್ದಾರೆ. ಆದ್ರೂ ಸಹಿತ ಇವರಿಗೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರುವಂತಹ ಕಾರಣದಿಂದಾಗಿ ನಾವು ಇವರನ್ನ ಸ್ಟ್ಯಾಂಡರ್ಡ್ ಸೋರ್ಸ್ ಅಂತ ಕನ್ಸಿಡರ್ ಮಾಡಿದ್ದೀನಿ ಅಷ್ಟೇ. ಇದರ ಅರ್ಥ ಏನು ಅಂದ್ರೆ, ಸಾಕಂ ಜನಂ ಸಪ್ತಂ ಅಹೋರ್ ಏಕಜಂ ಅಂದ್ರೆ ಸೂರ್ಯನ 7 ಕಿರಣಗಳು ಒಂದೇ ಕಿರಣದಿಂದ ಜನ್ಮ ತಾಳುತ್ತವೆ ಅನ್ನುವಂಥದ್ದು. ಇಲ್ಲಿ ನಮಗೆ ಅತ್ಯಂತ ಸ್ಪಷ್ಟವಾಗಿ ಸೂರ್ಯನ ವಿಸಿಬಲ್ ಸ್ಪೆಕ್ಟ್ರಮ್ ಅನ್ನ ಇಲ್ಲಿ ವಿವರಿಸಲಾಗ್ತಾ ಇದೆ. ಈ ಎಲ್ಲವನ್ನೂ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಭಾರತೀಯ ಶಾಸ್ತ್ರಗಳಲ್ಲಿಯೂ ಸಹಿತ ಸೂರ್ಯನ ವಿಸಿಬಲ್ ಸ್ಪೆಕ್ಟ್ರಮ್ ನ ಅತ್ಯಂತ ಸ್ಪಷ್ಟವಾದಂತ ಮಾಹಿತಿ ಇದೆ ಅನ್ನುವಂಥದ್ದನ್ನ ನಾವು ಹೇಳ್ಬೋದಾಗಿದೆ. ಮಾನಿಟೈಸೇಷನ್ ಅನ್ನು ಆನ್ ಮಾಡ್ತಾ ಇಲ್ಲ ಅಂದ್ರೆ ಇದರಿಂದ ನನಗೆ ಯೂಟ್ಯೂಬ್ ಇಂದ ನನಗೆ ಯಾವುದೇ ರೀತಿಯ ದುಡ್ಡು ಬರೋದಿಲ್ಲ. ಎಲ್ಲರೂ ದಯಮಾಡಿ ಈ ವಿಡಿಯೋನು ಸಹಿತ ಎಲ್ಲರೂ ತಮ್ಮ ವಾಟ್ಸ್ಆಪ್ ಸ್ಟೇಟಸ್ ಗಳಿಗೆ ಹಾಕ್ರಿ. ಎಲ್ಲರಿಗೂ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಶೇರ್ ಮಾಡ್ರಿ.